ಸರ್, ತಾವು ರಾಜಕೀಯಕ್ಕೆ ಬರೋದಕ್ಕೆ ತಮ್ಮ ರಾಜ ಪರಿವಾರದ ಏನಾದರೂ ವಿರೋಧಗಳಿತ್ತ ಸರ್? ಈ ಥರದೊಂದು ಟಾಕ್ಸ್ ಇದೆ, ನಿಮ್ಮ ತಾಯಿಯವ್ರದ್ದು ವಿರೋಧ ಇತ್ತು ಅಂತ. ಇಲ್ಲ, ಅವ್ರ ಆಶೀರ್ವಾದ ಇಲ್ಲದೇ ನನ್ನದೇನು ಕೆಲಸ ಪ್ರಾರಂಭ ಆಗೋದಿಲ್ಲ. ಅವ್ರ ಆಶೀರ್ವಾದ ಒಂದಿಗೇ ನಾನು ಇಲ್ಲಿ ಕ್ಷೇತ್ರಕ್ಕೆ ಬಂದಿರೋದು. ಸರ್, ತಮ್ಮ ಪತ್ನಿ ತ್ರಿಷಿಕಾ ಮಹಾರಾಣಿ ಅವರು ಅವ್ರದ್ದೇನು ಅಭಿಪ್ರಾಯ ಇತ್ತು ಸರ್? ನಾನು ಏನೇ ಕೆಲಸ ಮಾಡಿದ್ರು ಅವ್ರ ಬೆಂಬಲ ಮನೆಯಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಅವರು ಇದಕ್ಕೂ ನಾನು ಈ ಅಖಾಡಕ್ಕೆ ಇಳಿತೀನಿ ಅಂತ ಹೇಳಿರುವಾಗ ಅವರು ಸರಿ, ಏನು ಬೆಂಬಲ ಬೇಕಾದರೂ ಇದ್ದೇ ಇರುತ್ತೆ ಯಾವಾಗಲೂ ಅಂತ ಹೇಳಿ. ಸರ್, ಪೊಲಿಟಿಕಲ್ ಮಾರ್ಕೆಟ್ನಲ್ಲಿ ಒಂದು ಟಾಕ್ಸ್ ಇದೆ ಸರ್. ತಮ್ಮ ಫಾದರ್ ಇನ್ ಲಾ ಹರ್ಷವರ್ಧನ್ ಸಿಂಗ್ ಅವರು ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಭಾಳ ಆಪ್ತರಾಗಿರ್ತಕ್ಕಂಥ ನಾಯಕರು. ತಮಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಅವರದ್ದು ಒಂದು ಮೇಜರ್ ಜವಾಬ್ದಾರಿಗಳಿದ್ದಾವೆ, ಪಾಲನೆ ಮಾಡಿದ್ದಾರೆ ಅಂತ ಈ ಥರದೊಂದು ಟಾಕ್ಸ್. ಐ ಡೋಂಟ್ ನೋ ವೆದರ್ ಸುಳ್ಳು, ಎಲ್ಲ ಷಡ್ಯಂತ್ರ, ಅದರಲ್ಲಿ ಏನು ಸತ್ಯವಿಲ್ಲ. ಅವರೇನು MP ಅವರು ರಾಜ್ಯಸಭಾ MP ಆಗಿದ್ದರು, ಅದು ನಿಜ. ಆದರೆ ಸುಮಾರು 1.5 ವರ್ಷ ಆಗಿದೆ ಆಗಲೇ ಅದು ಬಿಟ್ಟು ಹೋಗಿ. ಮತ್ತು ಅವರು ಇವಾಗ ಬ್ಯಾಕ್ ಟು ಅವ್ರ ಪರ್ಸನಲ್ ಲೈಫಲ್ಲೇ ಅವರು ಕೆಲಸ ಮಾಡ್ತಾಯಿದ್ದಾರೆ ಡೂಂಗರ್ಪುರಲ್ಲಿ. ಅದಕ್ಕೂ ಏನು ಸಂಬಂಧವಿಲ್ಲ. ನಮ್ಮ ಅರಮನೆಯಿಂದನೇ ಎಲ್ಲ ಪಕ್ಷದ ಜೊತೆಗೆ ಎಲ್ಲ ನಾಯಕರೊಂದಿಗೆ ಅರಮನೆಗೆ ಸೀಮಿತ ಏನೋ ಕೆಲಸ ಇರ್ಬೋದು, ಅದರ ಜೊತೆ ನಮಗೆ ನೇರ ಸಂಪರ್ಕ ಇದೆ. ಇದು ನನ್ನ ಅಭ್ಯರ್ಥಿಯ ಕೆಲಸದಲ್ಲಿ ನನ್ನದೇ ಒಂದು ಪ್ರೋಸೆಸ್ ಇತ್ತು. ಸಾಮಾನ್ಯ ಅಭ್ಯರ್ಥಿಯಾಗಿ ಆ ಪ್ರೋಸೆಸ್ಸನ್ನು ನಡೀತು. ಸರ್, ತಮ್ಮ ಫಾದರ್ ಇನ್ ಲಾ ಅವರು ಏನು ತಮಗೆ ಗೈಡೆನ್ಸ್ ಮಾಡಿದ್ದಾರೆ ಸರ್ ಈ ವಿಚಾರದಲ್ಲಿ? ಇಲ್ಲ ನೋಡಿ, ಎಲ್ಲ ಮನೆಯವರು ಎಲ್ಲರೂ ಮನೆಯ ಹಿರಿಯರು ಎಲ್ಲರೂ ಸಲಹೆ ಯಾವಾಗಲೂ ಬೇಕಾಗಿದೆ, ಅವರ ಆಶೀರ್ವಾದ ಬೇಕಾಗಿದೆ, ಅದು ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ಇದು ಅಭ್ಯರ್ಥಿಯಾಗಿ ನನ್ನದೇ ಸಾಮರ್ಥ್ಯದೊಂದಿಗೆ ಜನರು ನಮ್ಮನ್ನ ಆಯ್ಕೆ ಮಾಡ್ತಾರೆ. ನಮ್ಮದೇ ಆದ ಒಂದು ತೀರ್ಮಾನ ಇದು ಅಂತ್ಯದಲ್ಲಿ. ಸರ್, ಈಗ ಎಲೆಕ್ಷನ್ಗೆ ತಾವು ಪ್ರಚಾರ ಮಾಡ್ತಾ ಇದ್ರಿ, ಜನ ತಮ್ಮನ್ನು ಹೇಗೆ ಸ್ಪಂದನೆ ಮಾಡ್ತಾ ಇದ್ದಾರೆ, ಹೇಗೆ ನೋಡ್ತಾ ಇದ್ದಾರೆ, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? ಇಲ್ಲ, ಭಾಳ ಒಂದು ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಉತ್ಸಾಹದಿಂದ ನಮ್ಮ JDS ಹಾಗೂ BJPನ ಕಾರ್ಯಕರ್ತರಿರ್ಬೋದು, ಸಾಮಾನ್ಯ ಜನರು ಇರ್ಬೋದು, ಸುತ್ತಮುತ್ತ ಇರುವ ಎಲ್ಲ ಹಳ್ಳಿಗಳಲ್ಲಿರ್ಬೋದು, ಗ್ರಾಮದಲ್ಲಿರ್ಬೋದು, ಪಟ್ಟಣಗಳಿರ್ಬೋದು, ನಮ್ಮ ಮೈಸೂರು ನಗರ ಮಡಿಕೇರಿಲೂ ಇರ್ಬೋದು, ಎಲ್ಲ ಭಾಳ ದೊಡ್ಡ ಉತ್ಸಾಹದಿಂದ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಅವ್ರ ನಿರೀಕ್ಷೆ ಇರೋದು ಒಂದೇ, ಈ ಅಭಿವೃದ್ಧಿ ಆಗಬೇಕು, ಅದು ಆರ್ಗ್ಯಾನಿಕ್ಕಾಗಿ ಆಗಬೇಕು ಅಂತ. ಕೆಲವು 2 ಜಿಲ್ಲೆಯಲ್ಲೂ ಕೂಡ ಬೇರೆ ಇತಿಹಾಸ ಇದೆ, ಬೇರೆ ಪಾರಂಪರ್ಯಗಳು, ಕೆಲವು ವ್ಯತ್ಯಾಸಗಳಿದ್ದಾವೆ. ಸೊ ಅದು ಬಟ್ ಓವರ್ ಆಲ್ ನೀವು ನೋಡೋಕ್ಕೆ ಹೋದರೆ 2 ಜಿಲ್ಲೆಯಲ್ಲೂ ಕೂಡ ಒಂದು ರೀತಿಯ ಹೊಂದಾಣಿಕೆಯೂ ಇದೆ ಡೆವಲಪ್ಮೆಂಟ್ ಪ್ರಕಾರ. ಸೊ ಅದು ಎಲ್ಲನೂ ಅವರು ನಮ್ಮ ಮುಂದೆ ಮಂಡಿಸಿದ್ದಾರೆ. ಅದನ್ನ ನಾವು ಮುಂದುವರಿತೀವಿ, ಅವ್ರ ಸಲಹೆಯೊಂದಿಗೆ ಮುಂದುವರಿತೀವಿ. ಸರ್, ರಾಜಕೀಯದಲ್ಲಿ ಕ್ಯಾಸ್ಟ್ ಪಾಲಿಟಿಕ್ಸ್ ಅಂತ ಹೇಳುವಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಎಲ್ಲ ಕಾಲದಲ್ಲೂ ಸದ್ದು ಮಾಡಿದೆ. ಮೈಸೂರಿನಲ್ಲಿ ಸ್ವಲ್ಪ ಕ್ಯಾಸ್ಟ್ ಪಾಲಿಟಿಕ್ಸ್ ಸ್ವಲ್ಪ ದೊಡ್ಡ ಮಟ್ಟದಲ್ಲಿದೆ ಅಂತ ಹೇಳ್ತಾರೆ, ಇದು ನಿಜಾನಾ? ಇಲ್ಲ ನೋಡಿ, ನಾವು ಯಾವ ದೃಷ್ಟಿಕೋನದಲ್ಲಿ ಈ ಅಖಾಡಕ್ಕೆ ಇಳಿದೀವಿ ಅಂದರೆ, ಇದು ಭಾರತಕ್ಕೋಸ್ಕರ ಈ ಚುನಾವಣೆ. ಭಾರತೀಯರಾಗಿ ನಾವೆಲ್ಲರೂ ನಮ್ಮ ಮತವನ್ನು ಚಲಾಯಿಸಬೇಕಾಗಿದೆ. ಇವತ್ತು ದೇಶದ ವಿಚಾರದಲ್ಲಿ ಇದು ನಾವೆಲ್ಲರೂ ನಮ್ಮ ಜಾತಿ ಧರ್ಮ ಇದೆಲ್ಲನೂ ಮೀರಿ ನಾವು ಕೆಲಸ ಮಾಡಬೇಕಾಗಿದೆ. ಸೊ ಅದು ಮುಖ್ಯ. ಇವಾಗ ನಮ್ಮ ದೇಶ ಮೊದಲು ನೇಷನ್ ಫಸ್ಟ್ ಅಪ್ರೋಚನ್ನು ತಗೋತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.